ಸಿಲಿಕಾ ಸಿಟಿ ಬೆಂಗಳೂರಿನಲ್ಲಿ ಪ್ರಖ್ಯಾತ ಆಪಲ್ ಕಂಪನಿ ತನ್ನ ನೂತನ ಕಚೇರಿ ಓಪನ್ ಮಾಡ್ತಾ ಇದೆ. ಇದಕ್ಕಾಗಿ ಕೋಟ್ಯಾಂತರ ರೂಪಾಯಿ ಕೊಟ್ಟು ಜಾಗವನ್ನ ಭೋಗ್ಯಕ್ಕೆ ಪಡೆದಿದೆ. ಬರೋಬ್ಬರಿ 1,010 ಕೋಟಿ ರೂಪಾಯಿ ಕೊಟ್ಟು 2.7 ಲಕ್ಷ ಚದರಡಿ ಜಾಗವನ್ನ ಲೀಸ್ಗೆ ಪಡೆದಿದೆ. ಆಪಲ್ ಕಂಪನಿಯು ಎಂಬೆಸಿ ಗ್ರೂಪ್ ಜೊತೆ ಒಪ್ಪಂದ ಮಾಡಿಕೊಂಡಿದ್ದಂತೆ ಬೆಂಗಳೂರಿನ ವಸಂತ ನಗರದಲ್ಲಿರುವ ಎಂಬೆಸಿ ಜೇನಿತ್ ಕಟ್ಟಡದಲ್ಲಿ 5ರಿಂದ 13ನೇ ಅಂತಸ್ತಿನವರೆಗೆ 9 ಕಚೇರಿಗಳನ್ನ ಗುತ್ತಿಗೆ ಪಡೆದಿದೆ. ಅದಕ್ಕಾಗಿ ಅಡ್ವಾನ್ಸ್ ಆಗಿ 31.57 ಕೋಟಿ ಪಾವತಿಸಿದೆ. ಬಾಡಿಗೆ ವೆಚ್ಚವೇ ಪ್ರತಿ ವರ್ಷ 4.5% ಹೆಚ್ಚಾಗಲಿದೆ. ಆರಂಭದಲ್ಲಿ ತಿಂಗಳಿಗೆ 6.31 ಕೋಟಿ ರೂಪಾಯಿ ಬಾಡಿಗೆ ಇರಲಿದೆ. ಹೀಗಾಗಿ ಪಾರ್ಕಿಂಗ್ ಶುಲ್ಕ, ನಿರ್ವಹಣೆ ವೆಚ್ಚವಾಗಿ ವರ್ಷಕ್ಕೆ 1,010 ಕೋಟಿ ರೂಪಾಯಿ ಅಧಿಕ ಬಾಡಿಗೆ ಕಟ್ಟಲಿದೆ. ಹೊಸ ಕಚೇರಿಯಲ್ಲಿ 1,200ಕ್ಕೂ ಹೆಚ್ಚು ಉದ್ಯೋಗದ ಅವಕಾಶಗಳು ಸಿಗಲಿವೆ. ಭಾರತದಲ್ಲಿ ಹೂಡಿಕೆಯ ಬಗ್ಗೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಅಸಮಾಧಾನದ ನಡುವೆ ಕೂಡ ಆಪಲ್ ಕಂಪನಿ ಬೆಂಗಳೂರಿನಲ್ಲಿ ಜಾಗ ಖರೀದಿಸಿದೆ. ಜಾಗತಿಕವಾಗಿ ಆಪಲ್ಗೆ ಬೆಂಗಳೂರು ಪ್ರಮುಖ ಸಂಶೋಧನೆ ಮತ್ತು ಅಭಿವೃದ್ಧಿಯ ಕೇಂದ್ರವಾಗಿ ಹೊರಹೊಮ್ಮುತ್ತಾ ಇದೆ. ಇಲ್ಲಿನ ಕಚೇರಿಗಳು ಎಂಜಿನಿಯರಿಂಗ್, ಹಾರ್ಡ್ವೇರ್, ವಿನ್ಯಾಸ, ಸಂಶೋಧನೆ ಮತ್ತು ಪರೀಕ್ಷೆಯಂತಹ ಪ್ರಮುಖ ವಿಭಾಗಗಳನ್ನು ನಿರ್ವಹಿಸ್ತಾ ಇವೆ. ಪ್ರಸ್ತುತ ಮಷಿನ್ ಲರ್ನಿಂಗ್ ಎಂಜಿನಿಯರ್, ಸಾಫ್ಟ್ವೇರ್ ಡೆವಲಪ್ಮೆಂಟ್ ಎಂಜಿನಿಯರಿಂಗ್ ಸೇರಿ ಹಲವು ತಾಂತ್ರಿಕ ಹುದ್ದೆಗಳಿಗೆ ನೇಮಕಾತಿ ಪ್ರಕ್ರಿಯೆಯನ್ನ ಮುಂದುವರೆಸಿದೆ. ಇನ್ನು ಬೆಂಗಳೂರಿನಲ್ಲಿ ದಾಖಲಾಗಿರುವಂತಹ ಅತಿ ದೊಡ್ಡ ಬಾಡಿಗೆ ಕರಾರು ಒಪ್ಪಂದಗಳಲ್ಲಿ ಇದು ಕೂಡ ಒಂದಾಗಿದೆ. ಇನ್ನು ಎಂಬೆಸಿ ಕಟ್ಟಡದಲ್ಲಿ ಕೆಳಗಿನ ಮಹಡಿಯಿಂದ 4ನೇ ಮಹಡಿಯವರೆಗೆ ಜಾಗವನ್ನ ಬಾಡಿಗೆ ಪಡೆಯುವ ಆಲೋಚನೆಯಲ್ಲಿದೆ. ಈ 4 ಮಹಡಿಗಳಲ್ಲಿ ಒಟ್ಟು 1,21,203 ಚದರಡಿ ವಿಸ್ತೀರ್ಣದ ಆಫೀಸ್ ಸ್ಪೇಸ್ ಇದೆ. ಈ ಎಲ್ಲ 13 ಮಹಡಿಗಳಿಂದ ಒಟ್ಟು ವಿಸ್ತೀರ್ಣ 4 ಲಕ್ಷ ಚದರಡಿ ದಾಟತ್ತೆ. ಇದಲ್ಲದೆ ಬೆಂಗಳೂರಿನ ಕಬ್ಬನ್ ರೋಡ್ನಲ್ಲಿರುವಂತಹ ಪ್ರೆಸ್ಟೀಜ್ ಮಿನ್ಸ್ಕ್ ಸ್ಕ್ವೇರ್ನಲ್ಲಿ ಆಪಲ್ ಕಂಪನಿ 1.16 ಲಕ್ಷ ಚದರಡಿ ವಿಸ್ತೀರ್ಣದ ಜಾಗವನ್ನ 2.43 ಕೋಟಿ ರೂಪಾಯಿ ಮಾಸಿಕ ಬಾಡಿಗೆಯನ್ನ ಪಡೆದಿದೆ. ಬ್ಯಾಟರಾಯನಪುರದಲ್ಲಿ 8,000 ಚದರಡಿ ವಿಸ್ತೀರ್ಣದ ಜಾಗವೊಂದನ್ನ ಲೀಸ್ಗೆ ಪಡೆದಿದೆ. ಬೆಂಗಳೂರು ಮಾತ್ರವಲ್ಲದೆ ದೆಹಲಿ, ಮುಂಬೈನಲ್ಲಿ ರಿಟೇಲ್ ಸ್ಟೋರ್ಗಳನ್ನ ಹೊಂದಿದೆ. ನಾನು 86 ಕೆಜಿ ಇದ್ದವಳು 71 ಕೆಜಿ ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 ಕೆಜಿ ವೇಟ್ ಇದ್ದು ನಾವು ಈಗ 114 ಕೆಜಿ ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 ಕೆಜಿ ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.